ಮಾನಸಂಗೆ ಈಗ ಜಾಮೂನ್ ಹಾಕಿ ಅಂದ್ರೆ ಅವ್ರು ಎಷ್ಟು ಜಾಮೂನ್ ತಿನ್ನಕ್ ಇಷ್ಟ ಪಡ್ತಾರೆ, ನೀವ್ ಎಷ್ಟು ಜಾಮೂನ್ ಹಾಕು ಅವ್ರ ಎಷ್ಟ್ ಹೇಳಿರ್ಬೋದು? 3 ಎಷ್ಟು ಹತ್ತು ಹೇಳ್ಬಿಟ್ಟಪ್ಪ ಒಂದೇ ಸಲ. 4 ಚಿಕ್ಕದಿತ್ತಲ್ಲ ಅದಕ್ಕೋಸ್ಕರ ಹೇಳ್ದೆ, ಇಲ್ಲ ದೊಡ್ಡ ಬೌಲ್ ಇಟ್ಟಿದ್ರೆ ಹೇಳ್ತಿದ್ದೆ ನಾನು. ಬಟ್ ಯೂಶಲಿ ಅವ್ರಿಗೆ ಜಾಮೂನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಕ್ಬಿಡಿ ಮತ್ತೆ. ಓಕೆ, ಖುಷಿ ಏನಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನನೇ ಫಸ್ಟ್ ಅವ್ರಿಗೆ ಇಷ್ಟ ಆಗಿರೋದ್ನ ಕೊಡ್ತಾ ಇದೀನಿ. ಹೌದು ಸಾಕಪ್ಪ. ಅವ್ರ 4 ಕೇಳ್ಬಿಟ್ಟಿದ್ದಾರೆ. 4 ಕೇಳ್ಬಿಟ್ಟಿದೀನಿ, ಜಮಾಯಿಸ್ಬಿಡು. ಈಗ ನೀವ್ ಅವ್ರಿಗೆ ಎಷ್ಟ್ ಹಾಕ್ಬೋದು? ಅದ್ರ ಮೇಲೆ 4 ಹಾಕಿ. ಓಕೆ, ಶಿವ ಎಷ್ಟ್ ಹೇಳಿರ್ಬೋದು? 4 ಹೇಳಿದಾರೆ ಕರೆಕ್ಟಾ? ಇಲ್ಲಪ್ಪ 3 ಹೇಳ್ದೆ. ಉಲ್ಟಾ ಆಗೋಯ್ತಿದ್ದು. ಹಂಗ್ ಸ್ವೀಟ್ ಇಷ್ಟ. ಸ್ವೀಟ್ ಇಷ್ಟ. ಅದೇ ಮಾನಸಂಗೆ ಜಾಮೂನ್ ಇಷ್ಟ ಅಂತ ಇಷ್ಟ ಪಡ್ತಿದ್ದೀರಾ ಅಥವಾ? ಇಲ್ಲ ಹಂಗಂತಲ್ಲ, ಅಂದ್ರೆ ಜಾಮೂನ್ ಯಾರಿಗೂ ಇಷ್ಟ ಆಗದಿರೋ ಸ್ವೀಟ್ ಅಲ್ಲ ಇದು. ಜಾಮೂನ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಮಾನಸ, ಹೆಣ್ಮಕ್ಳು ಗಂಡ್ಮಕ್ಳಿಗೆ ಏನ್ ವ್ಯತ್ಯಾಸ ಗೊತ್ತಾಯ್ತಾ? ಏನು? ಇವ್ರು ಬರೀ ಜಾಮೂನ್ ಮಾತ್ರ ಹೌದು. ಹಾಕಿದ್ರು, ನೀವು ಪಾನ್ಕ ಕೂಡ ಹಾಕಿದ್ರಿ. ಸಿಹಿ ಜಾಸ್ತಿ ಮಾಡೋದು ಹೆಣ್ಮಕ್ಳೆ ಯಾವಾಗ್ಲೂ. ಅವ್ರ ಲೈಫ್ ಅಲ್ಲಿ ಸಿಹಿ ಇರುತ್ತೆ, ಬಟ್ ಅದನ್ನ ಇನ್ನಷ್ಟು ಸಿಹಿ ಮಾಡೋದೇ ನಾವು ಬರೀ ಬೆಂಕಿ ಹಾಕ್ತಿವಿ, ಇವ್ರು ತುಪ್ಪ ಸುರುತ್ತಾರೆ, ಅಂದ್ರೆ ಎಕ್ಸ್ಟ್ರಾ ಜಾಸ್ತಿ ಮಾಡ್ತಾರೆ ಅಂತಾನ ಹಂಗೇನಾದ್ರೂ ಇರ್ಬೋದಾ? ಅಂದ್ರೆ ಅಡಿಗೆ ಮನೆಯ ಎಲ್ಲಾ ಕಲ್ಚರ್ ಗೊತ್ತಿರೋದು ಹೆಣ್ಮಕ್ಳಿಗೆ ಅಂತ. ಬಡಿಸಿದಾಗ ಯಾವ್ದನ್ನ ಎಷ್ಟ್ ಬಡಿಸ್ಬೇಕು, ಹೇಗ್ ಬಡಿಸ್ಬೇಕು